ಚೆನ್ನಾಗಿರುತ್ತೆ. ಇಲ್ಲಿ ಧನುಷ್ ಅವ್ರು ಹೇಳಿದೇನಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಅಳ್ತದ್ದು ನೋಡಕ್ ಆಗದೆ ವ್ಯಾಲ್ಯೂ ಇರೋರಿಗೆ ಕಣ್ಣೀರ್ ಹಾಕಿ ಅಂತೆ. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅಶ್ವಿನಿ ಗೌಡ ಏನೂ ಕೂಡ ಮಾತಾಡೇ ಇಲ್ವಾ? ಕಾವ್ಯ ಅವ್ರಿಗೆ ಎಷ್ಟು ಮಾತಾಡಿದ್ದಾರೆ, ಅವರು ರಕ್ಷಿತ್ ಅವ್ರಿಗೆ ಎಷ್ಟು ಮಾತಾಡಿದ್ದಾರೆ. ಇಲ್ಲಿ ಹೋಗ್ಬಿಟ್ಟು ಸಮಾಧಾನ ಮಾಡಕ್ಕೆ ಏನೊಂದು ಮಾತಾಡಬೇಕು ಆ ಒಂದು ಮಾತಾಡೋದ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಇದು ತುಂಬಾನೇ ಅತಿರೇಕ ಅಂತ ಇಲ್ಲಿ ಅನಿಸ್ತದೆ. ಧನುಷ್ ಅವ್ರು ಮಾತಾಡಿದ್ದು ನಿಜವಾಗ್ಲೂ ಕೂಡ ಇಲ್ಲಿ ತಪ್ಪಿದೆ. ಇದನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳ್ಬಿಟ್ಟು ಸಾರಿ ಕೇಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ವ್ಯಾಲ್ಯೂ ಇರೋರ್ಗೆ ಅಂತಂದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ವ್ಯಾಲ್ಯೂನೇ ಇಲ್ಲ ಅಂದಂಗೆ ಆಗ್ತದೆ. ಡೈರೆಕ್ಟ್ ಆಗಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಇದು ಹೇಳ್ತಿರೋದು. ಬಟ್ ಎಪಿಸೋಡ್ ನೋಡೋಣ ಇನ್ನು ಏನೇನು ಹೇಳಿದ್ದಾರೆ, ಯಾವ್ಯಾವ ವರ್ಡ್ಗೆ ಯಾವ್ಯಾವ ವರ್ಡ್ ಇಲ್ಲಿ ಜೋಡಣೆ ಆಗಿದೆ ಅಂತ ಇಲ್ಲಿ ನೋಡಬೇಕಿದೆ. ಮೇನ್ ಆಗಿ ಇಲ್ಲಿ ಧನುಷ್ ಅವರು ಈ ವರ್ಡ್ ಅಂತೂ ಇಲ್ಲಿ ಹೇಳಿದ್ರು, ವ್ಯಾಲ್ಯೂ ಇರೋರಿಗೆ ಕಣ್ಣೀರ್ ಹಾಕಿ ಅಂತ ಹೇಳ್ಬಿಟ್ಟು. ವೀಕ್ಷಕರ ನಿಮಗೇನು ಅನ್ಸುತ್ತೆ? ಜೆನ್ಯೂನ್ ಆಗಿ ಹೇಳಬೇಕು. ಯಾಕಂತಂದ್ರೆ ಇಲ್ಲಿ ಯಾರ ಪರ ಯಾರ ವಿರೋಧನೂ ಬೇಡ. ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ. ಗಿಲ್ಲಿಯವ್ರು ಮಾತಾಡಿದ್ರು ಕೂಡ ತಪ್ಪೇ, ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡಿದ್ರು ಕೂಡ ಇಲ್ಲಿ ತಪ್ಪೇ. ಆದ್ರೆ ಮೇನ್ ಆಗಿ ಇಲ್ಲಿ ಇನ್ನೊಬ್ಬರನ್ನ ಇರಿಟೇಷನ್ ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಅತಿರೇಕ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ. ಇಲ್ಲಿ ಅಶ್ವಿನಿ ಗೌಡ ಅವರು ಯಾವ ರೀತಿ ಬಿಹೇವ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ರೌಡಿಸಮ್ ಮಾಡ್ತಾ ಇದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಇವಾಗ. ಅವರು ತುಂಬಾನೇ ದೊಡ್ಡವರಿದ್ದಾರೆ ಗಿಲ್ಲಿಯವ್ರಿಗಿಂತ. ಆದ್ರೆ ಇಲ್ಲಿ ಯಾವ ರೀತಿ ಮಾತಾಡ್ತಾರೆ, ಏನೋ ಬಾರೋ ಹೋಗಲ್ಲೇ ನನ್ನ ಹತ್ರ ಇವೆಲ್ಲ ಇಕ್ಕೋಬೇಡ ಕಣೋ ಅಂತ ಯಾರಾದ್ರೂ ಈ ರೀತಿ ಮಾತಾಡ್ತಾರ? ಬೇಡ ಗಿಲ್ಲಿ, ಈ ರೀತಿ ಮಾಡಬೇಡಪ್ಪ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಅವರು ಮರ್ಯಾದೆ ಕೊಟ್ಟರೆ ಇಲ್ಲಿ ಗಿಲ್ಲಿಯವರು ಕೊಡ್ತಾರೆ. ಬಟ್ ಗಿಲ್ಲಿಯವರು ಏನು ತುಂಬ ಇಲ್ಲಿ ಓವರ್ ಆಗಿ ನಿಜವಾಗ್ಲೂ ಇಲ್ಲಿ ಮಾತಾಡಲಿಲ್ಲ. ಯಾಕಮ್ಮ ಇಲ್ಲಿ ಗಂಟ್ಲು ಹರ್ಕೊಂತೀಯ, ಸುಮ್ಮನೆ BP ಬರುತ್ತೆ ಅಂತ ಇಲ್ಲಿ ಹೇಳಿದ್ರು. ಇದು ಇವ್ರಿಗೆ ಒಂದು ದೊಡ್ಡದಾಗಿ ಒಂದು ಅದೇ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ಇಲ್ಲಿ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಿದ್ರೆ. ಕಳೆದ ವಾರ ಅಬ್ಸರ್ವ್ ಮಾಡ್ಬೋದು, ಯಾರತ್ತನೂ ಮಾತಾಡದೆ ಇಲ್ಲಿ ಉತ್ತಮ ಸಿಕ್ಕಿದೆ. ಇವಾಗ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರೆ ಮನೆಯವರು ಎಲ್ಲರೂ ಕೂಡ ಇವ್ರು ಬುಟ್ಟಿಗೆ ಹಾಕೊಳ್ಬೋದು ಅಂತ. ಯಾಕಂದ್ರೆ ಕಣ್ಣೀರಿಗೆ ಕರಗದೆ ಇರೋ ವ್ಯಕ್ತಿ ಯಾರೂ ಕೂಡ ಇಲ್ಲಿ ಇಲ್ಲ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಈ ಒಂದು ಪ್ಲೇ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಾ ಇರ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಪ್ರತಿ ವಾರನೂ ಒಂದೇ ತರ ಇಲ್ಲಿ ಮಾಡಿದ್ರೆ ಸಿಕ್ಕಾಕೊಂತಾರೆ. ಅದಕ್ಕೋಸ್ಕರನೇ ಇಲ್ಲಿ ವಾರ ವಾರ ಏನಾದ್ರೂ ಒಂದು ವೆರೈಟಿ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲೇ ಮಾಡ್ತಾ ಇದಾರೆ. ಕಳೆದ ವಾರ ಇಲ್ಲಿ ಏನು ಕೂಡ ಯಾರ ಹತ್ರನೂ ಮಾತಾಡ್ಲಿಲ್ಲ, ಜಗಳ ಅಂತ ಬರ್ಲಿ ಏನೇ ಬರ್ಲಿ ಹೋಗ್ಲಿಲ್ಲ. ಆದ್ರೆ ಈ ವಾರ ಒಂದು ಸಿಂಪತಿ ಕಾರ್ಡ್ನ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ ಅಷ್ಟೇ. ಮಧ್ಯದಲ್ಲಿ ಇಲ್ಲಿ ಗಿಲ್ಲಿಯವರು ಮಾತಾಡಿದ್ದು ಕೂಡ ಇಲ್ಲಿ ಪ್ಲೇ ಮಾಡಿದ್ದಾರೆ. ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನಿಮಗೆ ಅಂತ ಇಲ್ಲಿ ಹೇಳಿದ್ರೆ, ಅಲ್ಲೂ ಕೂಡ ನೋಡಿ ಇಲ್ಲಿ ನಾಲ್ಗೇನೇನು ಹರಿಬಿಟ್ಟಿಲ್ಲ. ಗಿಲ್ಲಿಯವರು ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ದಾರೆ. ಯಾಕಂತಂದ್ರೆ ಇವರು ಕೂಡ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದಾರಲ್ವಾ, ಯಾರು ಸುಮ್ಮನೆ ಇರ್ತಾರೆ? ಎಲ್ಲರೂ ಕೂಡ ಉಪ್ಪು ಖಾರ ತಿಂದೇ ತಿಂತಾರೆ. ಬಿಗ್ ಬಾಸ್ ಮೇಲೆ ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿದ್ದಾರೆ, ಎಲ್ಲರೂ ಕೂಡ ಗೆಲ್ಬೇಕು ಅಂತಾನೆ ಇಲ್ಲಿ ಬಂದಿದ್ದಾರೆ. ಯಾರಾದ್ರೂ ಯಾರನ್ನ ಹತ್ರ ಬಯಸ್ಕೋಬೇಕು ಅಂತ ಇಲ್ಲಿ ಬಂದಿರ್ತಾರ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಇಷ್ಟು ದಿವಸ ಗಿಲ್ಲಿಯವರು ಏನ್ ಮಾಡಿದ್ರು ಎಲ್ಲ ಕೂಡ ತಮಾಷೆಗೆ ತಗೊಂತಿದ್ರು. ಅದಕ್ಕೆ ಇಲ್ಲಿ ತುಂಬಾ ಅತಿರೇಕವಾಗಿ ಕೆಲವೊಬ್ಬರು ಸ್ಪರ್ಧಿಗಳು ಅವ್ರ ಹತ್ರ ನಡ್ಕೊಂತಿದ್ದು. ಈಗ ಅವ್ರ ಹತ್ರ ಯಾವ ಒಂದು ಆಟನೂ ನಡೀತಲ್ಲ ಗಿಲ್ಲಿಯವ್ರ ಹತ್ರ. ಅದಕ್ಕೆ ಈ ಒಂದು ಕಾರ್ಡ್ನ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜಗಳ ಆಡಿದ್ರು, ಅದಕ್ಕೂ ಕೂಡ ಗಿಲ್ಲಿಯವರು ಬಗ್ಲಿಲ್ಲ. ಕಾಮಿಡಿ ಮಾಡಿದ್ರು, ಅದಕ್ಕೂ ಕೂಡ ಇಲ್ಲಿ ಗಿಲ್ಲಿಯವರು ಬಗ್ಲಿಲ್ಲ. ಈಗ ಈ ತರ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಬಿಟ್ಟು ಎಲ್ಲಾರನ್ನೂ ಕೂಡ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ಅನ್ಕೊಂಡಿದ್ದಾರೆ. ಇದು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಬಟ್ ಕೆಲವೊಬ್ರು ಬಿದ್ದೋಗ್ಬಿಟ್ಟಿದ್ದಾರೆ ಬಿಡಿ. ಇಲ್ಲಿ ಸ್ಪಂದನ ಅವರು ಕೂಡ ಇತ್ತೀಚೆಗೆ ಜಾಸ್ತಿ ಅವ್ರ ಹತ್ರನೇ ಅಂದ್ರೆ ಆ ಒಂದು ಗ್ರೂಪ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಧ್ರುವಂತವ್ರು ಅಂತ ಆ ಗ್ರೂಪ್ ಬಿದ್ದೇ ಹೋಗಿದ್ದಾರೆ.